Hi friends, welcome back to my YouTube channel. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ಸೊ ರೀಸೆಂಟಾಗಿ ನಾವು ನಮ್ಮ ಆಂಟಿ ಮನೆಗೆ ಹೋಗಿದ್ವಿ ತೀರ್ಥಹಳ್ಳಿಗೆ. ಸೊ ಅಲ್ಲೆಲ್ಲ ನಾವು ಏನೇನು ಮಾಡಿದ್ವಿ, ಹೇಗಿತ್ತು ನಮ್ಮ ತೀರ್ಥಹಳ್ಳಿ ಟ್ರಿಪ್ ಅಂತ ಹೇಳಿ ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಲಾಂಗ್ ಹಾಲಿಡೇ ಇತ್ತು, ಸೊ ಹಾಗಾಗಿ ವೆಕೇಷನ್ಗೆ ಅಂತ ಹೇಳಿಬಿಟ್ಟು ನಾವು ಊರಿಗೆ ಹೋಗಿದ್ವಿ. ಚೆನ್ನಾಗಿತ್ತು. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೂ ಕೂಡ ವಿಡಿಯೋನ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಏನು ಮಾಡಿದ್ವಿ ಅಂದರೆ ದಾವಣಗೆರೆಯಿಂದ ನಾನು ಮತ್ತು ನನ್ನ ಹಸ್ಬೆಂಡು ಪಾಪು ದಾವಣಗೆರೆಯಿಂದ ಹೊರಟಿದ್ದು ಎಲ್ಲಿಗೆ ಅಂತಂದರೆ ಅಕ್ಕನ ಮನೆಗೆ ಹೋದ್ವಿ, ಭದ್ರಾವತಿಗೆ. ಯಾಕಂತಂದರೆ ಅಕ್ಕನೂ ಕೂಡ ಬರ್ತಾಯಿದ್ಲು ನಮ್ಮ ಜೊತೆಗೆ. ಸೊ ಹಾಗಾಗಿ ಭದ್ರಾವತಿ ನಾವು ಇಲ್ಲಿಂದ ಒಂದು ಸುಮಾರು ಒಂದು 11 o'clock ಹಂಗೆ ಆಗಿತ್ತೇನೋ ಅನ್ಕೋತೀನಿ ಬಿಡೋಷ್ಟರಲ್ಲಿ. ಅಲ್ಲಿಗೆ ರೀಚ್ ಆದಾಗ 12:30 ಹಂಗಾಗಿತ್ತು. ಯಾಕಂದರೆ 1.5 hour ಜರ್ನಿ ಆಗುತ್ತೆ ದಾವಣಗೆರೆ ಟು ಭದ್ರಾವತಿ. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಅಕ್ಕನ ಮನೇಲಿ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಅಕ್ಕ ಮತ್ತು ಅಕ್ಕನ ಮಕ್ಕಳನ್ನು ಕೂಡ ಕರ್ಕೊಂಡ್ಬಿಟ್ಟು ಅಲ್ಲಿಂದ ತೀರ್ಥಹಳ್ಳಿಗೆ ಹೊರಟ್ವಿ. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಹಾಗೆ ಹೋಗ್ಬೇಕಾದ್ರೆ ವಿಡಿಯೋನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಾವು ಹಂಗೆ ಹೋಗ್ಬೇಕಾದ್ರೆ ನೆಕ್ಸ್ಟ್ ಹೆಂಗೆ ಮನೆಗೆ ರೀಚ್ ಆದ್ವಿ, ನಾವು ಮನೇನು ಕೂಡ ಹಂಗೆ ರ್ಯಾಂಡಮ್ ಆಗಿ ವಿಡಿಯೋನ ಶೂಟ್ ಮಾಡಿದ್ದೀನಿ. ಫುಲ್ ಡೀಟೇಲ್ಡಾಗಿ ಅವ್ರ ಮನೆಯೆಲ್ಲ ಹೇಗಿದೆ ಅಂತೆಲ್ಲ ತೋರಿಸಿಲ್ಲ. ಯೂಶಲಿ ಯಾರಾದರೂ ತೀರ್ಥಹಳ್ಳಿ ಕಡೆ ಸೈಡ್ ಅವ್ರು ಇದ್ದರೆ ನಿಮಗೆ ಗೊತ್ತಿರುತ್ತೆ, ನನ್ನ ವ್ಯೂವರ್ಸ್ ಯಾರಾದರೂ ನೋಡ್ತಾ ಇರೋರಿದ್ರೆ, ತೀರ್ಥಹಳ್ಳಿ ಸೈಡಲ್ಲಿ ಸುಮಾರಷ್ಟು ಮನೆಗಳು ಕೂಡ ಹೀಗೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ವಾತಾವರಣ ಒಂಥರ ನೋಡೋದಕ್ಕೆ ಒಂಥರ ಚಂದ. ಅಲ್ಲಿ ಸಖತ್ತಾಗಿರುತ್ತೆ ವ್ಯೂ ಎಲ್ಲ, ಮಾರ್ನಿಂಗ್ ಎಲ್ಲ ಆಗಲಿ. ನಾವೆಲ್ಲ ಹೋಗಿ ಸ್ವಲ್ಪ ಇದು ಚಳಿಗಾಲದ ವಿಂಟರ್ ಸೀಸನ್ ಅಲ್ವಾ, ಈ ಟೈಮಲ್ಲಿ ಅಲ್ಲಿ ಇರೋದಕ್ಕೆ ಆಗಲ್ಲ, ಅಷ್ಟು ಚಳಿ ಇರುತ್ತೆ. ಬಟ್ ಏನಂದರೆ ನನಗೆ ಸ್ವಲ್ಪ ಅಭ್ಯಾಸ ಇದೆ, ಯಾಕಂದರೆ ನಾನು ತುಂಬ ಚೈಲ್ಡ್ಹುಡ್ ಟೈಮಲ್ಲಿ ಆಗಿರ್ಬೋದು, ಇವಾಗ ಒಂದು ಡಿಗ್ರಿ ಓದಲ್ಲಿವರೆಗೂ ಆಗಿರ್ಬೋದು, ಅವಾಗಲೇ ಏನಂದರೆ ಬೇಸಿಗೆ ರಜದಲ್ಲಿ, ದಸರಾ ರಜದಲ್ಲಿ ಎಲ್ಲ ನಾವು ಅಲ್ಲೇ ಹೋಗ್ತಿದ್ದಿದ್ದು ಅಜ್ಜಿ ಮನೆಗೆ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ನನಗೆ ಅದು ಕ್ಲೈಮೇಟ್ ಅಡ್ಜಸ್ಟ್ ಆಗುತ್ತೆ. ನನ್ನ ಹಸ್ಬೆಂಡ್ಗೆ ಏನಂದರೆ ಸ್ವಲ್ಪ ತುಂಬ ಡಿಫ್ರೆನ್ಸ್ ಅನಿಸುತ್ತೆ ಇಲ್ಲಿಗೂ ಕೂಡ, ಇಲ್ಲಿಗೆ ಮತ್ತು ದಾವಣಗೆರೆಗೆ ಮತ್ತು ತೀರ್ಥಹಳ್ಳಿಗೆ. ಯಾಕಂದರೆ ದಾವಣಗೆರೆ ಸೈಡೆಲ್ಲ ತುಂಬ ಇಲ್ಲಿ ಬಿಸಿಲು ಜಾಸ್ತಿ, ಅಲ್ಲಿ ಹಾಗಲ್ವಲ್ಲ. ತೀರ್ಥಹಳ್ಳಿ ಫುಲ್ ಮಲೆನಾಡಾಗುತ್ತೆ, ತಂಪು ವಾತಾವರಣ, ಫುಲ್ಲು ಚಳಿ ಇರುತ್ತೆ. ಅದರಲ್ಲೂ ಸಿಕ್ಕಾಪಟ್ಟೆ ಚಳಿ ಇತ್ತು ಮಾತ್ರ ನಮ್ಮ ಆಂಟಿ ಮನೇಲಿ. ಬಟ್ ಚೆನ್ನಾಗಿತ್ತು. ಸುಮಾರು ದಿನ ಆಗಿತ್ತು, ಅವರು ಕೂಡ ಕರಿತಾ ಇದ್ರು, ನಾವು ಹೋಗೋದಕ್ಕೆ ಆಗಿರಲಿಲ್ಲ. ಮತ್ತು ಬೇಜಾರಾಗ್ತಾರೆ ಹೋಗಿಲ್ಲ ಅಂತಂದರೆ ಅನ್ಕೊಂಡ್ಬಿಟ್ಟು ಹೋದ್ವಿ. ಚೆನ್ನಾಗಿತ್ತು. ಹೊರಗಡೆಯಿಂದ ಅವ್ರ ಮನೆಯೆಲ್ಲ ಶೂಟ್ ಮಾಡಿದ್ದೀನಿ ನೋಡಿ. ಚೆನ್ನಾಗಿದೆ. ಒಂಥರ ಹೋದರೆ ನಾವಂತೂ ತುಂಬ ಇಷ್ಟಪಟ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಲ್ಲೆಲ್ಲ. ನಮ್ಮ ಆಂಟಿ ಅಂಕಲ್ಲು, ನಮ್ಮ ಆಂಟಿ ಮಕ್ಕಳು ಇಬ್ಬರಿದ್ದಾರೆ, ನಮ್ಮ ತಂಗಿಯವರು, ಅವ್ರ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರದ್ದೇನಂದರೆ ಮನೆ ಹಿಂದ್ಗಡೆನೇ ತೋಟ ಇದೆ. ನಂಗೆ ಆ ಥರ ಮನೆಗಳಂದರೆ ತುಂಬ ಇಷ್ಟ. ಮನೆ ಹಿಂದ್ಗಡೆನೇ ತೋಟ, ಬಾವಿ ಅದೆಲ್ಲ ಇದೆ. ಸಕ್ಕತ್ತಾಗಿದೆ ಮಾತ್ರ ವ್ಯೂ ಮಾತ್ರ. ಅಲ್ಲಿಂದ ನಮ್ಮ ಅಜ್ಜಿ ಮನೆ ಬಂದುಬಿಟ್ಟು ಒಂದು 30 kilometer ಆಗುತ್ತೆ. ಕಡ್ತೂರು ಅಂತ ಹೇಳ್ಬಿಟ್ಟು ಕೇಳಿರ್ತೀರ. ಹೋಗ್ತಾ ಇರ್ತೀವಿ, ಬರ್ತಾ ಇರ್ತಿದ್ವಿ. ಚೆನ್ನಾಗಿರೋದು ಏನೋ ಒಂಥರ. ಈಗ ಅಲ್ಲಿ ಯಾರೂ ಇಲ್ಲ, ಸೊ ಹಾಗಾಗಿ ನಾವು ಆಂಟಿ ಮನೆಗೇ ಹೋಗೋದು ಜಾಸ್ತಿ. ತುಂಬ ದಿನ ಆಗಿತ್ತು, ಹೋಗಿರಲಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಚೆನ್ನಾಗಿತ್ತು. ಹಾಗೇನೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ ಸಂಜೆ ಆಗಿಬಿಟ್ಟಿದ್ದು ನಾವು ರೀಚ್ ಆಗೋಷ್ಟರೊಳಗೆ 5:30, 6 o'clock ಹಂಗಾಗಿತ್ತು. ಸೊ ಕಾಫಿ ಟೀ ಎಲ್ಲ ಕುಡ್ಕೊಂಡ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಹಾಗೆ ಪ್ಲ್ಯಾನ್ ಮಾಡಿದ್ವಿ, ಹೇಗಿದ್ರು ತೀರ್ಥಹಳ್ಳಿ ಬಂದಿದ್ವಿ, ಇಲ್ಲಿಂದ ನಾವು ಶೃಂಗೇರಿಗೆ ಹೋಗೋಣ. ಶೃಂಗೇರಿ ನೋಡ್ಕೊಂಬಂದಾಗ ತುಂಬ ಹತ್ರ ಆಗುತ್ತೆ ನಮ್ಗೆ ಅಲ್ಲಿಂದ. ಶೃಂಗೇರಿ ಬಂದುಬಿಟ್ಟು ಒಂದು 45 kilometer ಆಗುತ್ತೆ ಅಷ್ಟೇ. ಆರಾಮಾಗಿ ಹೋಗಿ ಬರ್ಬೋದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಮಾರ್ನಿಂಗ್ ನಾವು ಶನಿವಾರ ಇತ್ತು ಅವತ್ತಿನ ದಿವಸ, ನಾವು ಹೋಗಿದ್ದು ಫ್ರೈಡೇ. ಸೊ ಶನಿವಾರ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಶನಿವಾರ ಮಾರ್ನಿಂಗ್ ಒಂದು 10:30 ಹಂಗೇ ಬಿಟ್ವಿ ಮನೆಯಿಂದ. ಅಲ್ಲಿಗೆ ಹೋಗೋಷ್ಟರೊಳಗೆ 11:30 ಹಂಗಾಗಿತ್ತು. ಸೊ ಹೊರಗಡೆಯಿಂದ ನೋಡಿ ವಿಡಿಯೋನೆಲ್ಲ ಮಾಡ್ಕೊಂಡಿದ್ದೀನಿ ನಾನು, ಎಷ್ಟಾಗುತ್ತೆ ಅಷ್ಟು. ಯಾರಾದರೂ ಶೃಂಗೇರಿನ ನೋಡಿಲ್ಲ ಅಂದರೆ ನೋಡಿ, ತುಂಬಾ ಚೆನ್ನಾಗಿದೆ, ಹೋಗ್ಬಿಟ್ಟು ವಿಸಿಟ್ ಮಾಡಿ. ಸಖತ್ತಾಗಿದೆ. ಟೆಂಪಲ್ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಇರೋ ಎಲ್ಲ ಪ್ಲೇಸಸ್ಸು ಚೆನ್ನಾಗಿದೆ. ಹೋದ್ವಿ, ಚೆನ್ನಾಗಿತ್ತು. ಫಸ್ಟ್ ನಾವು ಶೃಂಗೇರಿಗೆ ಹೋದ ತಕ್ಷಣ ಹೋಗಿದ್ದು ಹೊಳೆ ಹತ್ರ ಹೋದ್ವಿ. ಅಲ್ಲಿ ಹೊಳೆ ಹತ್ರ ನೋಡ್ಬೋದು ನಿಮಗೆ ಮೀನೆಲ್ಲ ಹೆಂಗಿರುತ್ತೆ ಅಂತಂದ್ರೆ, ನೋಡಿದ್ರೇ ಅಪ್ಪ ಹೇಗಿದೆ, ಗೂಸ್ ಬಂಪ್ಸ್ ಬರುತ್ತೆ ಹಂಗಿರುತ್ತೆ. ಸೊ ಮಂಡಕ್ಕೆಲ್ಲ ತೊಗೊಂಡೋಗಿದ್ವಿ ನಾವು ಸಹ. ಮೀನಿಗೆಲ್ಲ ಮಂಡಕ್ಕಿ ಹಾಕಿದ್ವಿ.
ನನ್ನ ಮಗ ನೋಡಿ ಅಲ್ಲಿ ಮೀನಿಗೆ ಮಂಡಕ್ಕಿ ಹಾಕೋದಂದ್ರೆ ಅವ್ನಿಗೆ ಫುಲ್ ಖುಷಿಯಾಗಿ ಮೀನು ನೋಡಿಬಿಟ್ಟು ಆ ಮೀನು ಮಂಡಕ್ಕಿ ಹಾಕಾಕ್ತಂಗು ಮೇಲ್ಗಡೆ ಬರ್ತಿತ್ತಲ್ವ ಅದನ್ನ ನೋಡೋದಕ್ಕೆ ಅವ್ನಿಗೆ ಫುಲ್ ಖುಷಿ. ಅವ್ರ ಪಪ್ಪನ ಜೊತೆ ಸೇರ್ಕೊಂಡು ಮಂಡಕ್ಕಿ ಎಲ್ಲ ಹಾಕ್ತಿದ್ದ. ನಮ್ಮ ಅಂಕಲ್ ಆಂಟಿ, ನಮ್ಮ ತಂಗಿಯವರು, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಹಾಕಿದ್ವಿ. ಚೆನ್ನಾಗಿತ್ತು. ಏನೋ ಒಂಥರ ಮಂಡಕ್ಕಿ ಎಲ್ಲ ಹಾಕಿ ಎಲ್ಲ ಅದರಲ್ಲಿ ಸ್ವಲ್ಪ ವೀವೆಲ್ಲ ನೋಡ್ಕೊಂಡ್ಬಿಟ್ಟು ಮೇಲ್ಗಡೆ ಬಂದ್ಬಿಟ್ಟು ಏನು ಮಾಡಿದೆ, ದೇವ್ರ ದರ್ಶನಕ್ಕಂತ ಹೋದ್ವಿ. ಅಷ್ಟೊಂದೇನು ರಶ್ ಇರಲಿಲ್ಲ ಅವತ್ತು. ಸೊ ದೇವ್ರ ದರ್ಶನ ಎಲ್ಲ ಬೇಗ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ನಾವಲ್ಲಿ ಪ್ರಸಾದ ಎಲ್ಲ ತೊಗೊಂಡ್ವಿ. ಪ್ರಸಾದ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಬ್ರಿಡ್ಜ್ ಹತ್ರ ಹೋದ್ವಿ. ಬ್ರಿಡ್ಜ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಪ್ಲೇಸಸ್ ಅಲ್ಲೆಲ್ಲ ಚೆನ್ನಾಗಿದೆ. ಅಂದರೆ ಫುಲ್ ಒಂಥರ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮಠ ಕೂಡ ಇದೆ, ಸಖತ್ತಾಗಿದೆ. ಅಲ್ಲೆಲ್ಲ ನೋಡ್ಕೊಂಡ್ಬಂದ್ವಿ. ನನ್ನ ಮಗ ಅಂತೂ ಭಾರಿ ಕಿತಾಪತಿ ಮಾಡ್ತಿದ್ದ. ಅವ್ನು ಹಿಡಿಯೋದಕ್ಕೆ ಕಷ್ಟ ಆಗ್ತಿತ್ತು ಅವ್ರ ಪಪ್ಪಂಗಂತೂ. ಅಂತೂ ಇಂತೂ ಒಂದು ಶೃಂಗೇರಿ ದೇವ್ರ ದರ್ಶನ ನಮ್ಮದು ಚೆನ್ನಾಗಾಯಿತು. ಬಟ್ ನಾವು ಅಂದ್ಕೊಂಡ್ವಿ ನಮ್ಮ ಪಾಪುಗೆ ಇಲ್ಲೇ ನಾವು ಅಕ್ಷರಾಭ್ಯಾಸ ಮಾಡಿಸೋಣ ರೀ ಅಂತ ಹೇಳ್ಬಿಟ್ಟು. ಯೂಶ್ವಲಿ ಜಾಸ್ತಿ ಎಲ್ಲರೂ ಸಹ ಶೃಂಗೇರಿ ಶಾರದಾಂಬ ದೇವಸ್ಥಾನದಲ್ಲೇ ಮಾಡಿಸ್ತಾರೆ ಅಕ್ಷರಾಭ್ಯಾಸನ. ನಾವು ಕೂಡ ಹಾಗೇನೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಅಕ್ಕನ ಮಗಳಿಗೂ ನಾವು ಅಲ್ಲೇ ಸಹ ಅಕ್ಷರಾಭ್ಯಾಸ ಮಾಡಿಸಿದ್ದು. ನನ್ನ ಮಗ ಇನ್ನೂ ಚಿಕ್ಕವನಲ್ವಾ, 2 ವರ್ಷ, ಅವನಿಗೆ ಇನ್ನೂ 1 ವರ್ಷ ಹೋಗಲಿ ಆಮೇಲೆ ಮಾಡಿಸೋಣ ಅಂತ ಅಂದ್ಕೊಂಡ್ಬಿಟ್ಟು ರಿಟರ್ನ್ ಮನೆಗೆ ಬಂದ್ಬಿಟ್ಟು ಅವತ್ತಿನ ದಿನವೇ ನಾವು ರಿಟರ್ನ್ ಬರಬೇಕಿತ್ತು. ಸೊ ಹಾಗಾಗಿ ಆಂಟಿ ಮಕ್ಕಳನ್ನೆಲ್ಲ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡ್ಬಿಟ್ಟು ಅಲ್ಲಿಂದ ರಿಟರ್ನ್ ನಾವು ಅಕ್ಕನ ಮನೆಗೆ ಬಂದ್ವಿ, ಭದ್ರಾವತಿಗೆ. ಸೊ ಇದು ನಮ್ಮ ಒಂದು ಓವರ್ ಆಲ್ ತೀರ್ಥಹಳ್ಳಿ ಮತ್ತು ಶೃಂಗೇರಿಯ ಒಂದು ವ್ಲಾಗ್ ಆಗಿತ್ತು. ಮೀನ್ಸ್ ಅಂದರೆ ನಮ್ಮ ಆಂಟಿ ಮನೆಗೆ ಹೋಗ್ಬಿಟ್ಟು ನಾವು ಏನೇನೆಲ್ಲ ಮಾಡಿದ್ವಿ ಅನ್ನೋದೊಂದೊಂದು ಪುಟಾಣಿ ವ್ಲಾಗ್ ಅಂತಲೇ ಹೇಳ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆಯಿತಾ. ಮತ್ತು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.